ನಮಸ್ಕಾರ ಅಲ್ಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ವಿಡಿಯೋ ಏನು ಗೊತ್ತಾ, ಇವತ್ತಿನ ನನ್ನ ಡೈಲಿ ವ್ಲಾಗ್ ಅಂದರೆ 2ನೇ ದಿನ ಏನು ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮಾಡ್ಬಿಡಿ. ಜಸ್ಟ್ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಡೇ ಸ್ಟಾರ್ಟ್ ಆಗದೆ ಹೆಲ್ದಿ ಜ್ಯೂಸ್ ಇಂದ. ಸೊ ನಾನು ತರಕಾರಿ ಜ್ಯೂಸ್ ಇಲ್ಲಾಂದ್ರೆ ಫ್ರೂಟ್ ಜ್ಯೂಸ್ನ ಕುಡಿತೀನಿ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ. ಇವತ್ತು ನಾನು ಬೀಟ್ರೂಟ್ ಜ್ಯೂಸ್ನ ಕುಡಿತಾ ಇದ್ದೀನಿ. ಸೊ ಮಾಡಿಸ್ಕೊಂಡು ಬೀಟ್ರೂಟ್ ಜ್ಯೂಸ್ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ ನಮ್ಮಮ್ಮ. ಚೆನ್ನಾಗಿದೆ. ಓಕೆ, ಇವಾಗ ನೆಕ್ಸ್ಟ್ ಬಂದು ಸ್ಕಿನ್ ಕೇರ್. ಫೇಸ್ ಮಸಾಜ್ ಮಾಡಬೇಕು. ಸ್ವಲ್ಪ ಡ್ರೈ ಅನಿಸ್ತಾ ಇದೆ ಫೇಸ್. ಸೊ ಅದಕ್ಕೋಸ್ಕರ ನಾನು ನಂದು ರೆಗ್ಯುಲರ್ ಯೂಸಿಗೆ ಅಂತಾನೆ ಗಾಣದಿಂದ ಮಾಡಿಸಿರೋದು ಇದು ಕೊಬ್ಬರಿ ಎಣ್ಣೆ. ತುಂಬಾನೇ ಪ್ಯೂರೆಸ್ಟ್ ಫಾರ್ಮ್, ಅದನ್ನ ತರಿಸಿದ್ದೀನಿ. ನನ್ನ ಹತ್ರ ಇದೆ, ಇದು ನಮ್ಮ ಡ್ಯಾಡಿ ತಂದು ಕೊಟ್ಟಿರೋದು. ಇದ್ರದ್ದು ವಿಡಿಯೋ ಮಾಡಿದ್ದೀನಿ, ಎಷ್ಟು ಒಳ್ಳೇದು ಇದು ಸ್ಕಿನ್ಗೆ ಮತ್ತೆ ಹೇರ್ಗೆ ಅಂತ. ಇದರಿಂದ ನಾನು ಫೇಸ್ನ ಮಸಾಜ್ ಮಾಡ್ಕೊತೀನಿ ಇವಾಗ. ಅಂಡ್ ನಾನು ಮೇಕಪ್ನ ಕೆಲವೊಂದ್ಸರಿ ರಿಮೂವ್ ಮಾಡೋದಕ್ಕೂ ನಾನು ಯಾವುದೇ ಕೆಮಿಕಲ್ನ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇದರಿಂದನೇ ನಾನು ಆ ಮೇಕಪ್ನ ರಿಮೂವ್ ಮಾಡ್ಕೊಳ್ಳೋದು. ಅಂಡ್ ನೀವು ಇದನ್ನ ನೈಟ್ ಕೂಡ ಮಾಡ್ಕೊಬಹುದು. ನೈಟ್ ಮಾಡ್ಕೊಂಡು ಮಲಗಿ ಬೆಳಗ್ಗೆ ಎದ್ದರೆ ಆ ಫ್ರೆಶ್ನೆಸ್, ಆ ಗ್ಲೋನೆಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ನನಗೆ ಟೈಮ್ ಇರಲಿಲ್ಲ. ಸೊ ಮಾರ್ನಿಂಗ್ ಮಾಡ್ಕೊತೀನಿ, ಒಂದೊಂದ್ಸರಿ ಈವ್ನಿಂಗ್ ಮಾಡ್ಕೊತೀನಿ. ಮಸಾಜ್ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಟ್ಟು ಫೇಸ್ಗೆ ಒಂದು ಪ್ಯಾಕನ್ನು ಹಾಕೊತೀನಿ. ಜಾಸ್ತಿ ಟೈಮ್ ಬಿಡಲ್ಲ ಫೇಸ್ಗೆ ಇವಾಗ, ಬಿಕಾಸ್ ಟೈಮ್ ಇಲ್ಲ. ಹಾಗೆ ಕಾಜಲ್ ಸ್ವಲ್ಪ ಇದೆ, ಅದನ್ನ ರಿಮೂವ್ ಮಾಡಿಬಿಡ್ತೀನಿ. ಕಂಪ್ಲೀಟ್ ಮಾಡ್ಕೊತೀನಿ. ಡೈಲಿ ಒಂದೊಂದು 5 ಮಿನಿಟ್ಸ್ ಮಾಡಿದ್ರು ಸಾಕು. ಸ್ಕಿನ್ ಗ್ಲೋ ಅನ್ಸುತ್ತಲ್ಲ, ಆಕ್ಚುಲಿ ಆಗಿ ಗ್ಲೋ ಆಗುತ್ತೆ. ಬಿಕಾಸ್ ಇದು ನ್ಯಾಚುರಲ್ ಕೊಬ್ಬರಿ ಎಣ್ಣೆ. ಫೇಸ್ಗೆ ಮತ್ತೆ ಹೇರ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು. ಅದರಿಂದನೇ ಎಲ್ಲರೂ ಕೊಬ್ಬರಿ ಎಣ್ಣೆನ ತಲೆಗೆ ಯೂಸ್ ಮಾಡೋದು. ಅಂಡ್ ಇದು ನಾನು ಯೂಸ್ ಮಾಡ್ತಿರೋದು ಯಾವುದೇ ಕಂಪನಿ ಪ್ರಾಡಕ್ಟ್ ಅಲ್ಲ, ಗಾಣದಿಂದಾನೇ ಡೈರೆಕ್ಟ್ ತರಿಸಿರೋದು. ನಾವು ಚಿಕ್ಕ ವಯಸ್ಸಿದ್ದಾಗ ಏನು ಮಾಡ್ತಿದ್ವಿ ಗೊತ್ತಾ, ನಮ್ಮದು ಊರಿತ್ತು. ನಮ್ಮದು ಊರ ಪಕ್ಕದಲ್ಲಿ ಅಲ್ಲಿ ಒಂದು ಗಾಣ ಇತ್ತು, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಆ ಥರ ಮಾಡುವಂಥದ್ದು. ಅಲ್ಲಿ ನಾವೇ ಹೋಗಿ, ನಾನು ನಮ್ಮ ಡ್ಯಾಡಿ, ನನ್ನ ಸಿಸ್ಟರ್ಸ್ ಎಲ್ಲ ಹೋಗ್ಬಿಟ್ಟು, ಅದೊಂಥರ ನಮಗೆ ಖುಷಿ, ಏನೋ ಒಂಥರ ಟ್ರಿಪ್ಗೆ ಹೋದಂಗೆ ನಮಗೆ. ಹೋಗ್ಬಿಟ್ಟಲ್ಲಿ ನೀಟಾಗಿ ಎಲ್ಲ ಮಾಡ್ತಾ ಇದ್ರು. ಅದೆಲ್ಲ ಪ್ರೊಸೆಸ್ ಎಲ್ಲ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಅಲ್ಲಿ ಕೊಬ್ಬರಿ ಎಲ್ಲ ನೀಟಾಗಿ ಪೀಸ್ ಮಾಡಿ ಅಲ್ಲಿಗೆ ಮಸಾಜ್ ಮಾಡಿದೆ. ಸ್ಕಿನ್ಗೆ ನೀಟಾಗಿ ಅಬ್ಸರ್ವ್ ಆಗಿದೆ. ಇವಾಗ ಇದನ್ನ ಒಂದು 5 ಮಿನಿಟ್ಸ್ ಬಿಟ್ಟು ನೀಟಾಗಿ ಒಂದು ಫೇಸ್ ಪ್ಯಾಕ್ ಹಾಕೊಂತೀನಿ. ಇನ್ನೊಂದು, ಕೆಲವ್ರಿಗೆ ಇಲ್ಲಿ ಲೈನ್ಸ್ಗಳು ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಚಿಕ್ಕ ವಯಸ್ಸಿಗೆನೆ. ಅವರು ಏನು ಮಾಡಬೇಕು ಅಂದರೆ ಈ ಥರ ಮಸಾಜ್ ಮಾಡಬೇಕು. ಆ್ಯಂಡ್ ಈ ಥರ ನನಗಷ್ಟೊಂದು ಲೈನ್ಸ್ ಕಾಣಿಸ್ತಾ ಇಲ್ಲ ನೋಡಿ, ಎಷ್ಟು ಚಿಕ್ಕ ಅದು ಇದೆ ಅಂತ. ಕೆಲವ್ರಿಗೆ ದೊಡ್ಡ ಲೈನ್ಸ್ ಬಂದ್ಬಿಡುತ್ತೆ. ಈಗೇನು ವಯಸ್ಸಾಗಿಲ್ಲ ಅಂದ್ರೂ ಬರುತ್ತೆ. ತಿಂಡಿ ಸ್ವಲ್ಪ ಲೇಟು, ನಮ್ಮಮ್ಮ ಇನ್ನೂ ತಿಂಡಿ ಮಾಡಿಲ್ಲ, ತುಂಬ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಸ್ವಲ್ಪ ಪಾರ್ಲೆ ಬಿಸ್ಕೆಟ್ ತಿನ್ನೋಣ ಅಂತ. ಸೊ ಡೈಲಿ ತಿನ್ನಲ್ಲ, ಸಮ್ಟೈಮ್ಸ್ ಈ ಥರ ಹೊಟ್ಟೆ ಹಸು ತಡ್ಕೊಳಕ್ಕಾಗದಿರುವಾಗ ಜ್ಯೂಸ್ ಮಾರ್ನಿಂಗ್ ಎದ್ದ ತಕ್ಷಣ ಕುಡ್ದಿದ್ದೀನಿ. ಬಟ್ ಬ್ರೆಡ್ ಇದೆ, ರಸ್ಕ್ ಇದೆ. ಈಗ ನಾನು ಬ್ರೆಡ್ಡು, ಎಗ್ ಇಲ್ಲಾಂದರೆ ರಸ್ಕ್ ಏನಾದ್ರು ತಿನ್ಬಿಟ್ರೆ ನಾನು ತಿಂಡಿ ಮಾಡಲ್ಲ. ಅದಕ್ಕೋಸ್ಕರ ಟೀ ಬಿಸ್ಕೆಟ್ ಸ್ವಲ್ಪ ಕುಡಿಯೋಣ ಅಂತ ಇದ್ದೀನಿ. ಅದಾದಮೇಲೆ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ. ಇದೆ ನಾನು ನೆನ್ನೆ ತಗೊಬಂದಿದ್ದು ಹೊಸದು ಪಿಂಕ್ ಕಲರ್ ರೋಸ್ ಗಿಡ ತಂದಿದ್ದೀನಿ. ಸೊ ಅದನ್ನ ಬಿಸಿಲಲ್ಲಿ ಇಡ್ಬೇಕಂತ ಹೇಳಿದ್ದಾರೆ. ಸೊ ಮಳೆ ಬರ್ತಿರೋದ್ರಿಂದ ಮೈಸೂರಲ್ಲಿ ತುಂಬಾ ನೆರಳಿದೆ. ಸೊ ಇದನ್ನ ಟೆರೆಸ್ ಮೇಲೆ ಎತ್ತಿಡ್ಬೇಕು ಇವಾಗ.
ಸೊ ನೆಕ್ಸ್ಟ್ ಬಂದು ಬೇಸಿಕ್ ಆಗಿ ಮಾರ್ನಿಂಗ್ ಏನ್ ಎಕ್ಸರ್ಸೈಸ್ ಮಾಡ್ತೀನಿ ಅಂತ. ಸ್ಟೆಪ್ಸ್ ಹತ್ಬಿಟ್ಟು ತುಂಬಾನೇ ಸಾಕೈತಿ. ಯಾಕೆ ಅಂತ ಅಂದ್ರೆ ಅಭ್ಯಾಸ ತಪ್ಪೋಗಿದೆ. ಸೊ ಯಾವತ್ತೂ ಅಭ್ಯಾಸನ ತಪ್ಪಿಸ್ಕೊಂಬೇಡಿ. ರೆಗ್ಯುಲರ್ ಆಗಿ ಬೇಸಿಕ್ ಆಗಿ ಮನೆಯಲ್ಲೇನೆ ಎಕ್ಸರ್ಸೈಸ್ ಮಾಡ್ಕೊಳ್ಳಿ. ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪೋರ್ಷನ್ ಏನಿದೆ ಇಲ್ಲಿ 2 ಬೋನ್ಸ್, ಸ್ಮಾಲ್ ಬೋನ್ಸ್ ಬರುತ್ತೆ. ಅದಕ್ಕೆ ಬೇರೆ ಏನೋ ನೇಮ್ ಇದೆ, ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಸೊ ಅದು 2 ಮೂಳೆ ನಂಗೆ ಸ್ವಲ್ಪ ಸೌದೋಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಈ ಪೋರ್ಷನ್ಗೆ ನಾನು ಜಾಸ್ತಿ ಪ್ರೆಷರ್ ಕೊಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಪ್ರೆಷರೇ ಕೊಡೋ ಹಾಗಿಲ್ಲ, ಬಟ್ ಇಟ್ಸ್ ಓಕೆ. ನಾರ್ಮಲ್ ಎಕ್ಸರ್ಸೈಸ್ ಮಾಡಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜಿಮ್ಗೂ ಕೂಡ ಹೋಗ್ಬೋದು. ಬಟ್ ಮೇನ್ ಏನಂದ್ರೆ ಇಲ್ಲಿಗೆ ನಾನು ಪ್ರೆಷರ್ನ ಕೊಡೋ ಹಾಗಿಲ್ಲ. ಸೆಕೆಂಡ್ ಎಕ್ಸರ್ಸೈಸ್, ಅಂಡ್ ಇನ್ನೊಂದು ಥಿಂಗ್, ನಿಮ್ಗೆ ಜಿಮ್ ಹೋಗೋಕೆ ಅಥವಾ ಎಕ್ಸರ್ಸೈಸ್ ಮಾಡಕ್ಕೆ ಮೋಟಿವೇಶನ್ ಸಿಗ್ತಾ ಇಲ್ಲ, ನಂಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಡೈಲಿ ವಾರ್ಮ್ ಅಪ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 1 ವೀಕ್ ಕಂಟಿನ್ಯೂಸ್ ಆಗಿ ವಾರ್ಮ್ ಅಪ್ ಮಾಡಿ. ವಾರ್ಮ್ ಅಪ್ ಮಾಡುವಾಗ ಸ್ವಲ್ಪ ಬೋರ್ ಅಂತ ನಿಮ್ಗೆ ಅನ್ಸಲ್ಲ. ವಾರ್ಮ್ ಅಪ್ ಮಾಡಿ ಆಮೇಲೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಸ್ಟಾರ್ಟ್ ಮಾಡಿ, ಇಲ್ಲ ವಾರ್ಮ್ ಅಪ್ ಕಂಟಿನ್ಯೂ ಮಾಡ್ಕೊ. ಅಂಡ್ ಇನ್ನೊಂದು ಹೇಳ್ಬೇಕು, ಎಕ್ಸರ್ಸೈಸ್ ಮಾಡ್ತಾನೆ ಹೇಳ್ತೀನಿ, ನನ್ನ ಹೊಟ್ಟೆ 34 ಸೈಜ್ ಆಗೋಗಿತ್ತು. ಚಿಕ್ಕಪುಟ್ಟೆ ಈ ತರ ಇತ್ತು. ಬಟ್ ನಾನು ಮನೆಯಲ್ಲೇ ಆಲ್ಮೋಸ್ಟ್ ಇದೇ ನಾನು ಮಾಡ್ಕೊಂಡಿಲ್ಲ, ಇಷ್ಟೇ ನಾರ್ಮಲ್ ಮನೆಯಲ್ಲೇ ರೈಸನ್ನ ನಾನು ಕಂಟ್ರೋಲಲ್ಲಿ ಇಟ್ಕೊಂಡು 28 ಬಿಲೋ ವೇಸ್ಟ್ ಅಂಡ್ ದಿಸ್ ಒನ್ ಈಸ್ 30 ಮಾಡ್ಕೊಂಡಿದ್ದೀನಿ. 30 ಇಲ್ಲ, ಇದು 28 ಆಗಿದೆ ಅಂತ ಅನ್ಕೋತೀನಿ. ಅದು ನನ್ನ ಫುಡ್ ಕಂಟ್ರೋಲ್ ಇಂದ. ಸೊ ಫುಡ್ ಕಂಟ್ರೋಲ್ ಅಲ್ಲೇ ನೀವು ಫ್ಯಾಟ್ ಅನ್ನ ರೆಡ್ಯೂಸ್ ಮಾಡ್ಕೋಬಹುದು. ಹಾಗೆ ವಾಕಿಂಗ್ ಕೂಡ ಇರಬೇಕು, ವಾಕಿಂಗ್ ಆರ್ ಎಕ್ಸರ್ಸೈಸ್. ರೂಮ್ ತುಂಬಾನೇ ಚಿಕ್ಕದು. ಸೊ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತೋರ್ಸಕ್ಕೆ ಕೆಲವೊಂದ್ಸರಿ ಕಷ್ಟ ಅಂತ ಅನ್ಸುತ್ತೆ, ಚಿಕ್ಕ ರೂಮಲ್ಲಿ ಎಲ್ಲಾನು ಮೇಂಟೈನ್ ಮಾಡೋದು. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ನನ್ನ ಪ್ರಕಾರ. ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಣ. ಆನ್ ಮಾಡಿದ್ನ ವಿಡಿಯೋ ಆನ್ ಮಾಡಿಲ್ಲ, ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ ವಿಡಿಯೋಗೋಸ್ಕರ. ಆಲ್ರೆಡಿ ಮಾಡಿದ್ದೆ, ವಿಡಿಯೋ ಆನ್ ಮಾಡಿಲ್ಲ ಅಂತ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಒನ್ ಹ್ಯಾಂಡ್, ಇದೊಂದು ಇದು ತುಂಬಾನೇ ಎಫೆಕ್ಟಿವ್ ಈಗ ಮಾಡ್ತಾ ಇರೋದು. ದಿಸ್ ಒನ್ ಓಕೆ. ಅದಕ್ಕೆ ಫುಡ್ ಕಂಟ್ರೋಲು ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್. ಸೊ ನಾನು ಅದನ್ನೇ ಹಾಗೇನೆ ನನ್ನ ವೇಸ್ಟ್ ಏನಿದೆ ಅದನ್ನ ಕಮ್ಮಿ ಮಾಡ್ಕೊಂಡಿದ್ದು. ಎಕ್ಸಸೈಸು ಕೂಡ ಹೇಗೆ ಇಂಪಾರ್ಟೆಂಟ್ ಇದೆಯೋ ಫುಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಎಕ್ಸರ್ಸೈಸ್ ಮಾಡಿ ಸಿಕ್ಕಾಬಿಟ್ಟೆ ಸ್ವೆಟ್ ಆಗ್ತಿದೆ, ಹಾಗೆ ಸುಸ್ತಾಗ್ತಾ ಇದೆ. ಸೊ ಹೊಟ್ಟೆಗೆ ಬೆಸ್ಟ್ ಎಕ್ಸಸೈಸ್ ಏನು ಮಾಡಬಹುದು ಅಂತ ಹೇಳ್ಕೊಡ್ತೀನಿ ನಾನು. ಬಟ್ ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗುತ್ತೆ, ಡೈಲಿ ಮಾಡಬೇಕು. ಸೊ ದಿಸ್ ಒನ್ ವಿಲ್ ಬಿ ಹೆಲ್ಪ್ಸ್ ಟು ರೆಡ್ಯೂಸ್ ಸ್ಟಮಕ್ ಫ್ಯಾಟ್. ಇದನ್ನ ಒಂದು 50 ಟೈಮ್ಸ್ ಮಾಡಿ ಡೈಲಿ. ಅಭ್ಯಾಸ ಆದ್ಮೇಲೆ ಜಾಸ್ತಿ ಮಾಡಿ, ಒಂದೇ ಸರಿ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಒಂದು ದಿನಕ್ಕೆ ಇಷ್ಟೇ ಮಾಡ್ಬೇಕು ಅಂತ ಟಾರ್ಗೆಟ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಪಾರ್ಟ್ ಮುಗಿತು. ನೆಕ್ಸ್ಟ್ ಬಂದು ಫೇಸ್ ಸ್ಕಿನ್ ಕೇರ್. ಶಾಬ ಮಾಡ್ಕೊಂಡು ನೆಕ್ಸ್ಟ್ ತಿಂಡಿ ತಿನ್ಬೇಕು. ಆಲ್ರೆಡಿ ಟೈಮ್ ಆಗಿದೆ, ನಮ್ಮ ಮಮ್ಮಿನ ತಿಂಡಿ ರೆಡಿ ಮಾಡ್ತಿದ್ದಾರೆ. ನಾನು ಮನೇಲಿರುವಾಗ ಜಾಸ್ತಿ ಏನು ಯೂಸ್ ಮಾಡಲ್ಲ. ಒಂದು ಮಾಯಿಶ್ಚರೈಸರ್, ಹಾಗೆ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್. ಸೊ ಇದೆರಡನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಈ ಇಬೋಲಿನ್ ಮಾಯಿಶ್ಚರೈಸರ್ದು ಏನು ಫೀಚರ್, ಸ್ಪೆಷಲ್ ಫೀಚರ್ ಅಂದ್ರೆ ಜಾಸ್ತಿ ಯೂಸ್ ಮಾಡ್ಬೇಕಾಗಿಲ್ಲ. ತೋರಿಸ್ತೀನಿ. ಒಂದ್ ಚೂರು ನಾ ತಗೊಂಡ್ರು ಎಷ್ಟ್ ತಗೊಂಡೆ ಅಂತ ನೋಡಿ, ಇಡೀ ಹೆಡ್ಗೆನೆ ಆಗ್ಬಿಡುತ್ತೆ. 4 ಹೆಡ್ಗೆನೆ ಮಸಾಜ್ ಮಾಡ್ಬೋದು ಈ ತರ.
ಒಂಚೂರೇನೆ ಸಾಕು. ಸೊ ಇದು ಮೆಡಿಕಲ್ಸ್ ಅಲ್ಲಿ ಸಿಗುತ್ತೆ, ಇಮೋಲಿನ್ ಅಂತ. ನೋಡಿ ಇಷ್ಟೇ ಇಡೀ ಫೇಸ್ಗೆನೆ ಆಗ್ಬಿಡುತ್ತೆ. ಸೊ ನಾನು ಡೈಲಿ ಇದೇ ಯೂಸ್ ಮಾಡೋದು. ಆಕ್ಚುಲಿ ಇದೇ ಜಾಸ್ತಿ ಅಂತ ಫೀಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಸನ್ಸ್ಕ್ರೀನ್ VLCC ಅವ್ರದ್ದು ಬ್ರ್ಯಾಂಡ್. ಒಂಚೂರೇ ತಗೋತೀನಿ ಇದನ್ನು. ಸೊ ಎಷ್ಟು ಜನಕ್ಕೆ ಸನ್ಸ್ಕ್ರೀನ್ ಬಗ್ಗೆ ಎಷ್ಟು ಜನಕ್ಕೆ ಇನ್ನ ಸನ್ಸ್ಕ್ರೀನ್ ಬಗ್ಗೆನೆ ಗೊತ್ತಿಲ್ಲ. ಹಾಗೆ ನೀವ್ ಯಾವ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತೀರಾ ಅನ್ನೋದನ್ನ ತಿಳಿಸಿ. ನಾನು ಯೂಸ್ ಮಾಡ್ತಾ ಇರೋದು VLCC. ಸೊ ಡನ್, ನನ್ನ ಸ್ಕಿನ್ ಕೇರ್ ಡನ್. ನನ್ನ ಮನೇಲಿರುವಾಗ ಇಷ್ಟೇ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ಇವಾಗ ತಿಂಡಿ ಮಾಡೋ ಸಮಯ, ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ, ತಿಂಡಿ ಮಾಡ್ಬೇಕು. ಇವಾಗ ಇನ್ನ ತಿಂಡಿ ರೆಡಿ ಆಗಿಲ್ಲ, ಅಲ್ಲಿವರೆಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪ ಬುಕ್ಕನ್ನು ರೀಡ್ ಮಾಡೋಣ ಅಂತ. ಪ್ರೀವಿಯಸ್ ನಾನು ಈ ಬುಕ್ಕನ್ನು ತೋರಿಸಿದೆ ಅಲ್ಲ, ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅಂತ. ಅದರಲ್ಲಿ ಆ ಬುಕ್ಕಲ್ಲಿ ಇವತ್ತು ನಾನು ಏನ್ ತಿಳ್ಕೊಂಡೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಇವಾಗ ನಾನು ಏನ್ ತಿಳ್ಕೊತೀನಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಂಗಸ್ವಾಮಿ ಸರ್ ಅವರು ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ಈ ವಿಡಿಯೋನ ಅಕಸ್ಮಾತ್ ಆಗಿ ಅವ್ರು ಏನಾದ್ರು ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಯಾಕೆಂದ್ರೆ ನಾನು ಅವರ ವರ್ಡ್ಸ್, ಅವ್ರು ಏನ್ ಸ್ಪೀಚ್ ಕೊಡ್ತಾರೆ ಅದರಿಂದ ತುಂಬಾನೇ ಇನ್ಸ್ಪೈರ್ ಆಗಿ ಈ ಬುಕ್ ಅನ್ನ ನಾನು ಪರ್ಚೇಸ್ ಮಾಡಿದೆ. ಓದೋಣ ಹೇಗಿರುತ್ತೆ ಏನು ಅಂತ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ರೈಸ್ ಬಾತ್ ಹಾಗೆ ಮ್ಯಾಂಗೋ. ತಿಂಡಿ, ಊಟ, ನೈಟ್ ಊಟ ಏನೇ ಆದ್ರೂ ಕೂತ್ಕೊಂಡ್ರೆ ತಿಂಡಿ ಊಟಕ್ಕೆ ಮಿನಿಮಮ್ ಅಂದ್ರೆ 20 ಮಿನಿಟ್ಸ್ ಆರಾಮಾಗಿ ನಿಧಾನಕ್ಕೆ ತಿಂತೀನಿ. ನನಗೆ ಫಾಸ್ಟಾಗಿ ತಿಂದ ಅಭ್ಯಾಸ ಇಲ್ಲ. ಆ್ಯಕ್ಚುಲಿ ಫಾಸ್ಟಾಗಿ ತಿನ್ನೋ ಹಾಗಿಲ್ಲ. ಊಟನ ತೃಪ್ತಿಯಿಂದ ನಿಧಾನವಾಗಿ ತಿನ್ನಬೇಕು. ನೀವು ಸುಮಾರು ಕಡೆ ಕೇಳ್ತೀರಾ, ನಮ್ಮ ಗ್ರ್ಯಾಂಡ್ ಮದರ್, ನನ್ನ ಅಜ್ಜಿ ತಾತನೂ ಅದು ಹೇಳ್ತಾರೆ, ಫಾಸ್ಟಾಗಿ ತಿನ್ನಬಾರ್ದು, ನಿಧಾನಕ್ಕೇ ಊಟ ತಿಂಡಿಯನ್ನು ನಿಧಾನಕ್ಕೇ ತಿನ್ನಬೇಕು.